ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಆದ ಒಂದು ಬೇಗನೆ ಮಾಡಿ ಮುಗಿಸುವಂಥ ಒಂದು ಹಾರವನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ಹಾರ ಮಾಡಲಿಕ್ಕೆ ಆಲ್ರೆಡಿ ಕಟ್ ಪೀಸ್ ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಿಂದ ತರಿಸ್ಕೊಂಡಿದ್ದೀನಿ. ಹಾಗೆ ಈ ರೀತಿಯಾದ ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ನಾವು ರಿಂಗ್ ಇದ್ದರೆ ರಿಂಗನ್ನು ಹಾಕ್ಕೊಬೋದು. ರಿಂಗ್ ಇಲ್ಲ ಅಂತಂದರೆ ಹೀಗೆ ಕೈಗೆ 2 ಸರಿ ಸುತ್ತಿ ರಿಂಗನ್ನು ಮಾಡ್ಕೊಬೋದು. ಇದರಲ್ಲಿ ಪ್ರತಿಯೊಂದನ್ನು ಹೀಗೆ ಸುತ್ತಲೂ ಮಾಡುವಂಥದ್ದು ಅದನ್ನು ಕೂಡ ತೋರಿಸಿದ್ದೀನಿ. ನಾನು ಇವತ್ತು ಇನ್ನೂ ಸಿಂಪಲ್ಲಾಗಿ ಒಂದು ಲಾಸ್ಟಲ್ಲಿ ನಾಟನ್ನು ಹಾಕ್ಕೊತೀನಿ. ಜಸ್ಟು ಏನು ಮಾಡಬೇಕು, ಹೀಗೆ ದಾರವನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಏನು ಮಾಡಬೇಕು, ಇಲ್ಲಿಗೆ ಒಂದು ನಾಟನ್ನು ಹಾಕಬೇಕು. ಇಲ್ಲೊಂದು ನಾಟನ್ನು ಹಾಕಬೇಕು. ಆವಾಗ ಏನಿದೆಯಲ್ಲ ನಮಗೆ ಒಂದು ರಿಂಗ್ ಆದ ರೀತಿಯಲ್ಲಿ ಆಗುತ್ತೆ. ಹೌದಾ? ಇಲ್ಲಿ ಎಕ್ಸ್ಟ್ರಾ ದಾರ ಏನಿದೆಯಲ್ಲ, ಹೀಗೆ ಮಾಡಿದ್ರೂ ಕೂಡ ಬಿಚ್ಚೋದಿಲ್ಲ. ಅದು ಎಕ್ಸ್ಟ್ರಾ ದಾರ ಇದೆಯಲ್ಲ ಅದನ್ನು ನಾವು ಕಟ್ ಮಾಡಿ ಕೊನೆಯಲ್ಲಿ ತೆಕ್ಕೊಬೋದು. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸುಮ್ಮನೆ ದೇವರ ಫೋಟೋಕ್ಕೆಲ್ಲ ಹಾಕ್ಲಿಕ್ಕೆ ಅದಕ್ಕಾಗಿ ನಾನಿವತ್ತು ಮಾಡಿ ತೋರಿಸ್ತಾ ಇರೋದು. ಫಸ್ಟಿಗೆ ಒಂದು 4 ಬೀಡ್ಸ್ಗಳನ್ನು ನಾನು ಪೋಣಿಸ್ಕೊತೀನಿ. ಇಲ್ಲಿ 2 ಬೀಡ್ಸು ಅಂಟ್ಕೊಂಡೇ ಇದೆ, ಅದನ್ನು ನಾನಿಲ್ಲಿ ಪೋಣಿಸ್ತಾ ಇದ್ದೀನಿ. ಜಸ್ಟು ಹೀಗೆ 4 ಬೀಡ್ಸ್ಗಳನ್ನು ಪೋಣಿಸ್ಕೊತಿದ್ದೀನಿ. ನೀವು ಅಂದ್ಕೊಬೋದು, ಏನಪ್ಪ ಒಂದೇ ಕಲರ್ ಬಟ್ಟೆಯಲ್ಲಿ ಹೇಗೆ ಇವರು ಹಾರವನ್ನು ಮಾಡಬಹುದು ಅಂತ. ನೋಡಿ, ನಾನೀಗ ಈ ರೀತಿ ಆಲ್ರೆಡಿ ಕಟ್ ಪೀಸ್ ತೊಗೊಂಡಿದ್ದೀನಿ ಅಂತ. ಇದು ತುಂಬ ಸಿಂಪಲ್ ಆಗಿರೋಂಥ ಹಾರ ಫ್ರೆಂಡ್ಸ್. ನೋಡಿ, ಜಸ್ಟ್ ಹೀಗೊಂದು ಫೋಲ್ಡು, ಹೀಗೊಂದು ಫೋಲ್ಡು, ಹೀಗೆ ಫೋಲ್ಡ್ ಮಾಡಿ ಜಸ್ಟು ಹೀಗೆ ಮಿಡ್ಲಲ್ಲಿ ಚುಚ್ಚಬೇಕು. ಎಷ್ಟು ಬಟ್ಟೆಯನ್ನು ಚುಚ್ಚಬೇಕು, ಎಷ್ಟು ಬಟ್ಟೆಯನ್ನು ಪೋಣಿಸ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟು ತುಂಬ ಬೇಗ ಮಾಡಿ ಮುಗಿಯುತ್ತೆ. ನಾವಿಲ್ಲ ಅಂತಂದರೆ ಈ ರೀತಿ ನಮಗೆ ಕಟ್ ಪೀಸ್ ಇಲ್ಲ ಅಂತ ಆದರೆ ನಾವೇನು ಮಾಡ್ಬೋದು, ಬ್ಲೌಸ್ ಪೀಸಲ್ಲಿ ನಮಗೆ ಬೇಕಾದ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೋದು. ಇದೇ ರೀತಿಯಾದ ಬೇರೆ ಬೇರೆ ರೀತಿಯ ವಿಡಿಯೋಗಳು, ಹಾರಗಳು ನಮ್ಮ ಚಾನಲಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವಿನ್ನೂ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ. ಹಾಗೆಯೇ ನಿಮಗೆ ಇನ್ನು ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ನಾನು 1 2 3 4 5 6 ಪೀಸ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. 6 ಪೀಸ್ಗಳು ಸಾಕಾಗತ್ತೆ. 6 ಪೀಸ್ ಆದಮೇಲೆ ಇದನ್ನು ನಾನು ಸೂಜಿಯಿಂದ ಕೆಳಗಡೆ ಇಳಿಸ್ತೀನಿ. ಇಲ್ಲಿ ಕೊನೆವರೆಗೂ ಬರೋಣ. ಇಲ್ಲಿ ಈ ಇದರಿಂದ ನಾಟ್ ಹಾಕಿರ್ತೀವಲ್ಲ, ಆ ನಾಟಿಂದ ಬೀಡ್ಸ್ ಏನಾದ್ರು ಹೋಗುತ್ತೆ ಅಂತಾದರೆ ಇನ್ನೊಂದು ನಾಟನ್ನು ಹಾಕ್ಕೊಬೇಕಾಗತ್ತೆ. ಇಲ್ಲಿ ಈ ನಾಟಿಂದ ಏನು ಬೀಡ್ಸು ಹೊರಗಡೆ ಹೋಗೋದಿಲ್ಲ, ಸಾಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ದಾರವನ್ನು ಕೊನೆಗೆ ಕಟ್ ಮಾಡ್ಕೊಳ್ಳೋಣ. ಈ 6 ಪೀಸನ್ನು ನಾವು ಏನು ಪೋಣಿಸಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಏನು ಮಾಡೋಣ, ಮತ್ತೆ 3 ಬೀಡ್ಸ್ಗಳನ್ನು ಪೋಣಿಸೋಣ. 3 ಅಥವಾ 4. ನಾನು ಇದೊಂಚೂರು ಬೀಡ್ಸ್ ದೊಡ್ಡಕ್ಕಿದೆಯಲ್ಲ ಅದಕ್ಕಾಗಿ 3 ಬೀಡ್ಸ್ಗಳನ್ನು ಪೋಣಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಯಾವ ಊರಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನೀಗ ಏನು ಮಾಡ್ತೀನಿ, 6 ಬಟ್ಟೆಗಳನ್ನು, ಈ ಪೀಸ್ಗಳನ್ನು ಪೋಣಿಸ್ತಾ ಬರ್ತೀನಿ. ಇದೇ ರೀತಿಯಾಗಿ 3 ರೀತಿಯ ಫೋಲ್ಡ್ ಮಾಡಿಕೊಂಡು ಒಂದು ಫ್ಲವರಿನ ಒಂದೇ ಸೈಡಲ್ಲಿ ಪೋಣಿಸ್ಬೇಡಿ, ಕರೆಕ್ಟಾಗಿ ಸರ್ಕಲ್ ಬರೋ ರೀತಿಯಲ್ಲಿ, ಅಂದರೆ ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ಪೋಣಿಸ್ಕೊಳ್ಳಿ. ಆವಾಗ ನೋಡಲಿಕ್ಕೂ ಕೂಡ ಚೆನ್ನಾಗಿ ಇರುತ್ತೆ. ನೋಡಿ, ಈಗ 6 ಬಟ್ಟೆಗಳನ್ನು ಪೋಣಿಸಿ ಆಯ್ತು. 6 ಪೀಸ್ಗಳನ್ನು ಈಗ ಮತ್ತೆ ಕೊನೆಯವರೆಗೂ ಕೂಡ ಇಳಿಸ್ಬೇಕು. ತುಂಬ ಗ್ರ್ಯಾಂಡಾಗಿ ಕಾಣಿಸುವಂಥದ್ದು ಹಾರ ಇದು. ಈಗ ಏನು ಮಾಡಬೇಕು, ಮತ್ತೆ 3 ಬೀಡ್ಸ್ಗಳನ್ನು ಪೋಣಿಸ್ಬೇಕು. ಮತ್ತು ಈ 6 ಪೀಸ್ಗಳನ್ನು ಪೋಣಿಸ್ತಾ ಹೋಗಬೇಕು. ಹೀಗೆ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಪೋಣಿಸ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇಷ್ಟುದ್ದ ಮಾಡಿದ್ದೀನಿ. ಹೀಗೆ ಮಾಡ್ಕೊತ ಹೋಗೋಣ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ಲಾಸ್ಟಲ್ಲಿ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಫುಲ್ ಮಾಡ್ಕೊಂಬರ್ತೀನಿ, ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ಮತ್ತೆ ಹೇಳ್ತೀನಿ. ಮತ್ತು ಏನು ಮಾಡಬೇಕು, ಇನ್ನೊಂದಷ್ಟು ಮಾಡೋದಿದೆ, ಏನು ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ಈಗ ನೋಡಿ, ನಾನು ಮಧ್ಯಭಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನಾವು ಯಾವಾಗಲೂ 3 ಬೀಡ್ಸನ್ನು ಹಾಕ್ತಿದ್ವಲ್ಲ, ಈಗ ಇಲ್ಲಿ 4 ಬೀಡ್ಸನ್ನು ಹಾಕೋಣ. ಯಾಕೆ ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಫಸ್ಟ್ ಇಲ್ಲಿ 4 ಬೀಡ್ಸನ್ನು ಹಾಕಿದ್ದೀನಿ. ಕೊನೆಗೆ ಮುಂದುವರ್ಸ್ಕೊಂಡು ಮತ್ತೆ 3 ಬೀಡ್ಸನ್ನೇ ನಾನು ಕೊನೆವರೆಗೂ ಹಾಕ್ಕೊಂಡು ಹೋಗ್ತೀನಿ. ಈಗ ಮತ್ತೆ ಸೇಮು ಇಲ್ಲಿ ಮಧ್ಯದಲ್ಲಿ ಮಾತ್ರ 4 ಬೀಡ್ಸು, ಆಮೇಲೆಲ್ಲ ಮತ್ತೆ 3 ಬೀಡ್ಸು, ಲಾಸ್ಟಲ್ಲಿ ಮತ್ತೆ 4 ಬೀಡ್ಸು, ಹೀಗೆ ಹಾಕ್ಕೊತ ಹೋಗೋಣ. ಮತ್ತು ಈಗ ಇಲ್ಲಿ ಮಧ್ಯದವರೆಗೆ ಆಯ್ತಲ್ಲ, ಈಗ ಇನ್ನಿಷ್ಟು ಉದ್ದ ಮತ್ತೆ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿ. ಈಗ ಲಾಸ್ಟಲ್ಲಿ ಇಷ್ಟು ಈ ಕಡೆ ಎಷ್ಟು ಒಂದು ಸೈಡಲ್ಲಿ ಎಷ್ಟು ಉದ್ದ ಇದೆಯೋ, ಮಿಡ್ಲು ನಾವು 4 ಮಣಿಯನ್ನು ಪೋಣಿಸಿದ್ವಲ್ಲ, ಅಲ್ಲಿಂದ ಮತ್ತೆ ಅಷ್ಟೇ ಉದ್ದ ಪೋಣಿಸಿ ಆಯಿತು. ಈಗ ಏನು ಮಾಡಬೇಕು, ಮತ್ತೆ 4 ಮಣಿಯನ್ನು ನಾವು ಪೋಣಿಸ್ಬೇಕು. 4 ಮಣಿಯನ್ನು ಪೋಣಿಸಿ ದಾರ ನಾವೀಗ ಎಂಡ್ ಮಾಡ್ತಾ ಇದ್ದೀವಿ, ಅಂದರೆ ಹಾರವನ್ನು ಎಂಡ್ ಮಾಡ್ತಾ ಇದ್ದೀವಿ. ಹೀಗೆ ಫಸ್ಟು ಹೀಗೆ ಫೋಲ್ಡ್ ಮಾಡಬೇಕು, ಆ ನಂತರ ಹೀಗೆ ನಾಟನ್ನು ಹಾಕಬೇಕು. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಇದೇ ರೀತಿನೇ ಅಲ್ವಾ, ಅದೇ ರೀತಿಯಾಗಿ ಮಾಡಬೇಕು. ಏನಾದರೂ ನಮಗೆ ಆ ನಾಟ್ ಸಣ್ಣ ಆಗುತ್ತೆ ಅಂತ ಅನಿಸಿದ್ರೆ, ಅಂದರೆ ಬೀಡ್ಸ್ ಹೋಲ್ ದೊಡ್ಡದಿರೋದ್ರಿಂದ ಸಣ್ಣ ಆಗುತ್ತೆ ಅಂತ ಅನಿಸಿದ್ರೆ ನಾವೇನು ಮಾಡಬೇಕು, ಸ್ವಲ್ಪ ಇನ್ನೊಂದು ನಾಟನ್ನು ಹಾಕ್ಕೊಬೇಕು. ಎಕ್ಸ್ಟ್ರಾ ಏನಿದೆಯಲ್ಲ ಆ ದಾರವನ್ನು ಕಟ್ ಮಾಡ್ಕೊಬೇಕು. ಇಲ್ಲಿಗೆ ಹಾರ ಮುಗಿಲಿಲ್ಲ, ನಾವು ಮಧ್ಯ 4 ಮಣಿಯನ್ನು ಪೋಣಿಸ್ಕೊಂಡಿದ್ವಲ್ಲ, ಅದು ಯಾಕೆ ಪೋಣಿಸ್ಕೊಂಡಿದ್ದೀವಿ ಅಂತ ನೋಡಬೇಕಲ್ಲ. ನೋಡಿ, ಇಷ್ಟು ಬೇಕಾದರೂ ಕೂಡ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿ 4 ಮಣಿ ಇರೋದಲ್ಲಿ ನಾವು ಚಂದ ಮಾಡಿ ಇಲ್ಲಿ ಜೋತ್ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅದಕ್ಕಾಗಿ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ ಏನು ಮಾಡಬೇಕು, ಫಸ್ಟು 1 ಬೀಡ್ಸನ್ನು ನಾವಿಲ್ಲಿ ಪೋಣಿಸ್ಕೊಬೇಕು. 1 ಬೀಡ್ಸನ್ನು ಪೋಣಿಸ್ಕೊಂಡು ಹೀಗೆ ನಾಟನ್ನು ಹಾಕಬೇಕು. ತುದಿವರೆಗೆ ತಗೊಂಬಂದು ಹೀಗೆ ಬೀಡ್ಸಿಗೆ ನಾಟನ್ನು ಹಾಕಬೇಕು. ಈ ನಾಟು ಟೈಟಾಗಿ ಬರಲಿ ಅಂತ ಈ ರೀತಿಯಾಗಿ ಹಾಕೋದಷ್ಟೇ. ಹಾಕಿ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು. ಈಗ ಇಲ್ಲಿ ಏನು ಮಾಡಬೇಕು ಅಂತಂದರೆ, 6 ಪೀಸ್ಗಳನ್ನು ನಾವು ಹಾರಕ್ಕೆ ಪೋಣಿಸಿದ್ವಲ್ಲ 6 ಪೀಸು, ಅದೇ ರೀತಿಯಾಗಿ ಇಲ್ಲಿ ಕೂಡ 6 ಪೀಸ್ಗಳನ್ನು ಪೋಣಿಸ್ಬೇಕು. ಮೂರು ಫ್ರೆಂಡ್ಸ್, ಇನ್ನು ನೀವು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಲಿಲ್ವಾ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದೇ ರೀತಿಯಾಗಿ 6 ಪೀಸ್ಗಳನ್ನು ಪೋಣಿಸ್ಕೊಂಡು ಆಯಿತು. ಈಗ ತುದಿವರೆಗೂ ತೊಗೊಂಬರೋಣ. ಈಗ ಏನು ಮಾಡಬೇಕು, ಒಂದು 8ರಿಂದ 10 ಬೀಡ್ಸ್ಗಳನ್ನು ಪೋಣಿಸ್ಬೇಕು. ನಮಗೆ ಎಷ್ಟು ಉದ್ದ ಕೆಳಗಡೆ ಬಿಡಬೇಕು ಅಂತ ಅನಿಸುತ್ತೋ ಅಷ್ಟು ನಾವು ಪೋಣಿಸ್ಕೊಳ್ಳೋಣ, ಆಯಿತಾ. ನೋಡಿ, ನಾನಿಲ್ಲಿ 10 ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ. 1 2 3 4 5 6 7 8 9 10 10 ಮಣಿಗಳನ್ನು ಪೋಣಿಸ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಈ 4 ಮಣಿ ಇದೆಯಲ್ಲ, ಅಲ್ಲಿ 2 ಮಣಿಗಳ ಹತ್ತಿರ ಹೀಗೆ ನಾವು ಟೈಟಾಗಿ ನಾಟನ್ನು ಹಾಕ್ಕೊಬೇಕು. ಹೀಗೆ ಎಳೆದು ಅದು ನಾವು ಇಲ್ಲಿ ಬಿಟ್ಟಿದ್ದೀವಲ್ಲ, ಅದು ಲೂಸ್ ಆಗಬಾರ್ದು. ಆ ರೀತಿಯಾಗಿ ನಾವು ನಾಟನ್ನು ಹಾಕ್ಕೊಬೇಕು. ನೋಡಿ, ಈ ರೀತಿಯಾಗಿ. ಈಗ ಮತ್ತೆ ಏನು ಮಾಡಬೇಕು, ಬರೀ ಒಂದನ್ನು ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತಾ? ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಈಗ ಮತ್ತೆ ನಾವು 10 ಮಣಿಗಳನ್ನು ಪೋಣಿಸ್ಬೇಕು. 2 3 4 5 6 7 8
9 10 ಮಣಿಗಳನ್ನು ಪೋಣಿಸ್ಕೊಂಡು ಆದಮೇಲೆ ಏನು ಮಾಡಬೇಕು, ಈಗ ಮತ್ತೆ 6 ಪೀಸ್ಗಳನ್ನು ಪೋಣಿಸ್ಕೊಬೇಕು. ಹೀಗೆ 6 ಪೀಸ್ಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಪೋಣಿಸ್ಕೊಳ್ಳಿ. ಇನ್ನು ನಿಮಗೆ ಯಾವ್ಯಾವ ರೀತಿಯ ಹಾರ ಬೇಕು, ಹಾರ ಒಂದೇ ಅಲ್ಲ, ನಿಮಗೆ ಯಾವ ವಿಡಿಯೋ ಬೇಕು ಅಂತ ನೀವು ಅಂದ್ಕೊತೀರೋ ಅದನ್ನು ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ನೀವು ಒಂದು ಲೈಕು ಮತ್ತು ಕಾಮೆಂಟ್ ಮಾಡಿ, ಹಾಗೆ ನೀವು ಬೇರೆಯವರಿಗೆ ಶೇರ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಸಪೋರ್ಟ್ ಸಿಕ್ಕ ಹಾಗೆ ಆಗುತ್ತೆ. ಆವಾಗ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಯೋಚನೆ ಮಾಡ್ಬೋದು. ನೋಡಿ 6 ಪೀಸ್ ಆದಮೇಲೆ ತೆಗಿಬೇಕು, ಅಂದರೆ ಹಿಂದ್ಗಡೆ ಹಾಕಬೇಕು. ಆ ನಂತರ ಒಂದು ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ. ಈಗ ಏನು ಮಾಡಬೇಕು, ದಾರವನ್ನು ಒಂದಿಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈಗ ಇಲ್ಲಿ ಏನಿದೆಯಲ್ಲ ಇಲ್ಲಿಗೆ ಈ ಬೀಡ್ಸಿಗೆ ಬರೋ ರೀತಿಯಲ್ಲಿ ನಾವು ಟೈಟಾಗಿ ನಾಟನ್ನು ಹಾಕಬೇಕು. ಹೀಗೆ ಒಂದು 2-3 ನಾಟನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಏನು ದಾರ ಉಳಿಯುತ್ತಲ್ಲ ಅದನ್ನು ಕಟ್ ಮಾಡಿಬಿಡಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನಾವಿಲ್ಲಿ 2 ಬೇಕಾದ್ರೂ ಮಾಡ್ಕೊಬೋದು, ಜಾಸ್ತಿ ಬೇಕಾದರೂ ಕೂಡ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ ಎಷ್ಟು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮತ್ತು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸಿಂದ ಸೂಪರ್ ಆದ ಒಂದು ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಹಾರವನ್ನು ಮಾಡೋಣ. ಒಂದೇ ಒಂದು ಬ್ಲೌಸ್ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಒಂದೇ ಒಂದು ಬ್ಲೌಸ್ ಪೀಸಿಂದ ಎಷ್ಟುದ್ದ ಹಾರ ಆಗುತ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ, ತುಂಬ ಉದ್ದನೆಯ ಹಾರ ಇದರಲ್ಲಿ ಆಗುತ್ತೆ ಫ್ರೆಂಡ್ಸ್. ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಗೆ ಮಾಡೋದು ಡೀಟೇಲ್ ಆಗಿ ತೋರಿಸ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಒಂದೇ ಒಂದು ಬ್ಲೌಸ್ ಪೀಸನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ಎಡ್ಜ್ ಪೀಸನ್ನು ನಾನು, ಅಂದರೆ ಆ ಕಡೆ ಈ ಕಡೆ ಸೊಟ್ಟ ಪಾಟ ಇರುತ್ತಲ್ಲ ಅದನ್ನೆಲ್ಲ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂದರೆ 1 ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ತಾ ಬರ್ತೀನಿ. ನಮಗೆ 1 ಇಂಚು ಸಾಕಾಗತ್ತೆ. ಹೀಗೆ ಕಾಣಿಸ್ತಾ ಇದೆಯಲ್ಲ, 1 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು. ಇಡೀ ಬ್ಲೌಸ್ ಪೀಸು ಬರೋ ಹಾಗೆ ನಾನಿಲ್ಲಿ ಫೋಲ್ಡ್ ಹೇಗಾಗಿದೆಯೋ ಹಾಗೇ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಮತ್ತೆ ಬಿಚ್ಚಿ ಇದು ಮಾಡೋದು ಬೇಡ ಅಂತ. ಈಗ ಏನು ಮಾಡಬೇಕು, ಈಗ ಸ್ಕೇಲ್ ತಗೊಂಡು ಬೇಕಾದರೆ ಲೈನನ್ನು ಹಾಕ್ಕೊಂಬಿಡೋಣ. ಹೀಗೆ ಲೈನನ್ನು ಎಲ್ಲದಕ್ಕೂ ಕೂಡ ಹಾಕ್ಕೊಂಬಿಡೋದು, ಅಂದರೆ ನಮಗೆ ಕಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೀವು ಮತ್ತು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ಅದನ್ನು ಕಾಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಈಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಮಧ್ಯ ಹೀಗೆ ಒಂದು ಕೈಯನ್ನು ಇಟ್ಕೊಂಡು ಬಟ್ಟೆ ಆ ಕಡೆ ಈ ಕಡೆ ಆಗದೇ ಇರೋ ರೀತಿಯಲ್ಲಿ ನಾವೇನು ಮಾಡಬೇಕು, ಹೀಗೆ ಕಟ್ ಮಾಡಬೇಕು. ಏನೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿಯಾಗಿ ಪೂರ್ತಿಯಾಗಿ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇಷ್ಟು ಪೀಸಸ್ಗಳು ಆಗಿದೆ. ಒಂದೊಂದರಲ್ಲಿ 2 ಪೀಸ್ಗಳು ನಮಗೆ ಸಿಗುತ್ತೆ ಹೀಗೆಲ್ಲ ಓಪನ್ ಮಾಡಿಕೊಂಡ್ರೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ನಾನು
ಕ್ಯಾಂಡಲನ್ನು ತೊಗೊಂಡಿದ್ದೀನಿ. ಫಸ್ಟು ಕ್ಯಾಂಡಲನ್ನು ಹಚ್ಕೊಬೇಕು. ಆನಂತರ ಎಡ್ಜ್ ಪೀಸ್ ಏನಿದೆಯಲ್ಲ, ಎಡ್ಜಿಗೆ ಒಂದು ಚೂರು ದಾರ ಬಿಟ್ಟು ಬರದೇ ಇರೋ ರೀತಿಯಲ್ಲಿ ಅದನ್ನು ಹೀಗೆ ಬರ್ನ್ ಮಾಡ್ಕೊಬೇಕು. ಆವಾಗ ನೀಟಾಗಿ ಕಾಣಿಸುತ್ತೆ ಮತ್ತು ದಾರ ಕೂಡ ಬಿಟ್ಟು ಬರಲ್ಲ. ಈಗ ಸುಮಾರು ಜನ ಹೇಳ್ತಾರೆ ಈ ರೀತಿ ಸುಟ್ಟ ಬಟ್ಟೆಯನ್ನು ಯೂಸ್ ಮಾಡಬಾರ್ದು ಅಂತ. ಈಗ ನೀವಿಲ್ಲ ಅಂತಂದರೆ ಈ ರೀತಿ ಬಟ್ಟೆಯನ್ನು ಸುಡಬಾರ್ದು ಅಂತ ನಿಮಗೆ ಇದ್ದರೆ, ಕೆಲವರಿಗೆ ಓಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸುಡಬಾರ್ದು ಅಂತ ಇದ್ದರೆ ನೀವೇನು ಮಾಡಿ ಅಂತಂದರೆ, ಜಸ್ಟ್ ಒಂದು ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ಲ ಬಟ್ಟೆಗೆ ಹಾಕುವಂಥದ್ದು, ಅಂಥ ಗ್ಲೂಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಹೀಗೆ ರಬ್ ಮಾಡಿದರೆ ಆಯಿತು. ಆವಾಗ ಅದು ಕೂಡ ಅದಿದು ಆಗೋದಿಲ್ಲ, ಅಂದರೆ ದಾರ ಬಿಟ್ಟು ಬರೋದಿಲ್ಲ. ಆ ರೀತಿ ಬೇಕಾದರೂ ಕೂಡ ಮಾಡ್ಬೋದು. ಆ ರೀತಿ ಮಾಡಿದ್ರೆ ಸ್ವಲ್ಪ ಟೈಮು ತಗೊಳತ್ತೆ. ನೋಡಿ, ನಾವು ಒಂದೇ ಒಂದು ಬ್ಲೌಸ್ ಪೀಸಿಂದ ಎಷ್ಟು ಚಂದವಾಗಿ ಹಾರವನ್ನು ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿನ್ನು ಯಾರೆಲ್ಲ ಲೈಕ್ ಮಾಡಲಿಲ್ಲ ಪ್ಲೀಸ್ ಲೈಕ್ ಮಾಡಿ. ನೀವು ಜಾಸ್ತಿ ಲೈಕು ಕಾಮೆಂಟು ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಇವ್ರ ಜನ ನೋಡ್ತಾರೆ, ಇವರಿಗೂ ಕೂಡ ಇಷ್ಟ ಆಯಿತು ನಮ್ಮ ವಿಡಿಯೋ ಅಂತ ನಮಗೂ ಕೂಡ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮನಸ್ಸು ಕೂಡ ಬರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀವಿ. ನನಗೆ ಅಂತಲ್ಲ, ನೀವು ಯಾವುದೇ ಯೂಟ್ಯೂಬರಿಗೆ ಕಾಮೆಂಟನ್ನು ಮಾಡೋದ್ರಿಂದ ಅವರಿಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಬರುತ್ತೆ. ಹೀಗೆ ನಿಮಗೆ ಯಾವ ಕಲರಿನ ಬ್ಲೌಸ್ ಪೀಸ್ ಬೇಕೋ ಅದನ್ನು ತಗೊಬಹುದು. ಹೀಗೆ ಕೊನೆಯವರೆಗೂ ಎಲ್ಲ ಬಟ್ಟೆಗಳನ್ನು ಕೂಡ ಹೀಗೆ ಸ್ವಲ್ಪ ಬರ್ನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಮತ್ತು ನಾನು ಈ ಹಾರಕ್ಕೆ ಏನೇನು ಐಟಮ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಎಲ್ಲ ಬಟ್ಟೆಗಳನ್ನು ಸುತ್ಕೊಂಡು ಆಯಿತು. ಹಾಗೆ ನಾನು ಈ ಹಾರಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ, ಈ ರೀತಿ ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಿ. ಇದು ನಾರ್ಮಲ್ ಪ್ಲ್ಯಾಸ್ಟಿಕಲ್ಲೂ ಕಲರ್ ಆಗಿ ಕೂಡ ಸಿಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಅದನ್ನ ತೊಗೊಬೋದು. ಹಾಗೆ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಕೂಡ ಸ್ಯಾರಿ ಕುಚ್ಚಿನ ಬೀಡ್ಸ್ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಕಡೆನೂ ಸಿಗುತ್ತೆ. ಹಾಗೆ ಈ ರೀತಿ ಬೀಡ್ಸ್ ನಿಮಗೆ ಮಿಡ್ಲಲ್ಲಿ ಹಾಕೋಕ್ಕೆ ಯಾವುದಾದ್ರು ಬೇಕಾದರೆ ತೊಗೊಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಮಾಡ್ತೀನಿ. ಸಣ್ಣ ಬೀಡ್ಸ್ ಇದೆ ನನ್ನ ಹತ್ರ ಅಂತಂದರೂ ಸಣ್ಣ ಬೀಡ್ಸ್ ಆದರೂ ಕೂಡ ಓಕೆ. ನಾನೊಂಚೂರು ಉದ್ದ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ದಾರ ಈಗ ಕಟ್ ಮಾಡ್ತಾ ಇಲ್ಲ, ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಕಟ್ ಮಾಡೋಣ ಅಂತ ಸುಮ್ಮನಿದ್ದೀನಿ. ನಾನೀಗ ಇಲ್ಲಿ 3 ಬೀಡ್ಸ್ಗಳನ್ನು ಫಸ್ಟು ಪೋಣಿಸ್ಕೊತೀನಿ. 3 ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ. ಆಮೇಲೆ ಒಂದು ಫ್ಲವರನ್ನು ಮೇಲ್ಮುಖವಾಗಿ ಪೋಣಿಸ್ಕೊತೀನಿ. ನಾನೀಗ ಇದನ್ನು ಆ ಕಡೆ ಇಟ್ಕೊಳ್ಳೋಣ, ಓಕೆನಾ? ಈ ರೀತಿಯಾಗಿ ಆನಂತರ ಒಂದು ಪೀಸ್ ಬಟ್ಟೆಯನ್ನು ತಗೋತೀನಿ. ಒಂದು ಪೀಸ್ ಬಟ್ಟೆಯನ್ನು ತಗೊಂಡು ಜಸ್ಟು ಮಿಡ್ಲಲ್ಲಿ ನಾವೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಬೇಕು. ತುಂಬ ಹತ್ತಿರಕ್ಕೆ ಹಾಕ್ಕೊಳ್ಳಿ. ನೋಡಿ, ಹೀಗೆ ಕರೆಕ್ಟಾಗಿ ಮಿಡ್ಲಲ್ಲಿ ಬರೋ ರೀತಿಯಲ್ಲಿ ಹೀಗೆ ತುದಿವರೆಗೂ ಕೂಡ ಈ ರೀತಿ ರನ್ನಿಂಗ್ ಸ್ಟಿಚ್, ನಾವು ನಾರ್ಮಲ್ಲಾಗಿ ಬಟ್ಟೆಯನ್ನು ಹೊಲಿತೀವಲ್ಲ ಆ ಸ್ಟಿಚ್ಚು, ಇದು ಎಲ್ಲರಿಗೂ ಕೂಡ ಬರುತ್ತೆ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಹಾರ. ಇದನ್ನು ನಾವು ಸೈಡ್ ಡೋರ್ ಹ್ಯಾಂಗಿಂಗ್ ಥರ ಬೇಕಾದರೂ ಕೂಡ ನಾವು ಬಿಟ್ಕೊಬೋದು. ಬಾಗಿಲಿಗೆ ಬೇಕಾದರೂ ಕೂಡ ಹಾಕ್ಬೋದು. ನಾವು ತುದಿಯಲ್ಲಿ ಒಂಚೂರು ಚೇಂಜ್ ಮಾಡಿಕೊಂಡ್ರೆ ಆಯಿತು. ತುದಿಯಲ್ಲಿ ಏನಾದ್ರು ಜೋತ್ ಬಿಟ್ಕೊಂಡ್ರೆ ಇದನ್ನು ನಾವು ಬಾಗಿಲಿಗೆ ಬೇಕಾದರೂ ಕೂಡ ನಾವು ಹಾಕ್ಕೊಬೋದು. ಹೀಗೇ ತುದಿವರೆಗೂ ಪೋಣಿಸ್ಕೊಬೇಕು. ನೋಡಿ, ಇಷ್ಟಿಷ್ಟು ಪೋಣಿಸ್ಕೊಂಡು ಆದಮೇಲೆ ಜಸ್ಟ್ ಹೀಗೆ ಒಂದು ಟರ್ನನ್ನು ಮಾಡಬೇಕು. ಆವಾಗ ರೌಂಡಕ್ಕೆ ಬರುತ್ತೆ. ನೋಡಿ, ಹೀಗೇ ಕೊನೆಯವರೆಗೂ ಕೂಡ ಪೋಣಿಸ್ಕೊಬೇಕು. ನೋಡಿ, ಈಗ ನಾನು ಸೂಜಿಯಿಂದ ಕೆಳಗಡೆ ಇಳಿಸಿದ್ದೀನಿ. ಈಗ ಏನು ಮಾಡಬೇಕಪ್ಪ, ಇದನ್ನು ನಮ್ಮ ಇಲ್ಲಿದೆಯಲ್ಲ ಕ್ಯಾಪ್ನವರೆಗೂ ಕೂಡ ಹೀಗೆ ತರಬೇಕು. ನಾವೀಗ ಇಲ್ಲಿ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕಿದ್ವಿ. ಈಗ ಕೆಳಮುಖವಾಗಿ ನಾವು ಒಂದು ಕ್ಯಾಪನ್ನು ಹಾಕಬೇಕು.
ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತಂದರೆ ಈ ರೀತಿಯಾಗಿ ಕಾಣಿಸುತ್ತೆ. ಇಷ್ಟು ಟೈಟಾಗಿಯೇ ಬರಬೇಕು. ತುಂಬ ಲೂಸ್ ಬಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹೀಗೆ ಟೈಟಾಗಿ ಬಂದರೆ ಒಳ್ಳೆ ರುದ್ರಾಕ್ಷಿ ಮಾಲೆ ರೀತಿಯಲ್ಲಿ ಅನಿಸುತ್ತೆ. ನೋಡಿ ಈಗ ಆದಮೇಲೆ ಈಗ ಒಂದು ಬೀಡ್ಸು ಈ ರೀತಿದು ಒಂದು ಬೀಡ್ಸನ್ನು ನಾವು ಪೋಣಿಸ್ಬೇಕು. ಆನಂತರ ಫ್ಲವರ್ ಕ್ಯಾಪನ್ನು ಮತ್ತೆ ಮೇಲ್ಮುಖವಾಗಿ ಹಾಕಬೇಕು. ಈಗ ಮತ್ತೆ ಒಂದು ಬ್ಲೌಸ್ ಪೀಸನ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ತಗೋಬೇಕು. ಹೀಗೆ ಮಧ್ಯದಲ್ಲಿ ನಾವು ಪೋಣಿಸ್ತಾ ಬರಬೇಕು. ಒಂದು ಫ್ಲವರ್ ಕ್ಯಾಪನ್ನು ಫಸ್ಟು ಸ್ಟಾರ್ಟಿಂಗಲ್ಲಿ ಮೇಲ್ಮುಖವಾಗಿ ಹಾಕಿರ್ತೀವಿ. ಆಮೇಲೆ ಬಟ್ಟೆಯನ್ನು ಈ ರೀತಿಯಾಗಿ ಮಧ್ಯದಲ್ಲಿ ನಾವು ಪೋಣಿಸ್ತೀವಿ. ಆ ನಂತರದಲ್ಲಿ ಕ್ಯಾಪನ್ನು ಉಲ್ಟಾಗಿ ಹಾಕ್ತೀವಿ. ಬ್ಲೌಸ್ ಪೀಸನ್ನು ನಾವು ಪೋಣಿಸ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಹೀಗೆ ರೋಲ್ ಮಾಡಬೇಕು. ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಬರೋದಿಲ್ಲ, ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ. ಇದೇ ರೀತಿಯಾಗಿ ಕೊನೆವರೆಗೂ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದವರೆಗೂ ಕೂಡ ಪೋಣಿಸ್ಕೊತಾ ಹೋಗಬೇಕು. ತುಂಬ ಸಖತ್ ಗ್ರ್ಯಾಂಡಾಗಿ ಬರುತ್ತೆ. ಇನ್ನೂ ಒಂದು ಏನಪ್ಪ ಅಂತಂದರೆ ಏನಿಲ್ಲ ಅಂತಂದರೂ ಒಂದು ಬ್ಲೌಸ್ ಪೀಸ್ನಿಂದ 2 ಮೀಟರ್ನಷ್ಟು ಉದ್ದದ ಹಾರವನ್ನು ನಾವು ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿ ಸಖತ್ ಒಳ್ಳೆ ಲುಕ್ ಬರುತ್ತೆ. ಈಗ ನಾನು ಇದೇ ರೀತಿಯಾಗಿ ಪೋಣಿಸ್ಕೊಂಡು ಬರ್ತೀನಿ. ನೋಡಿ ಇದನ್ನು ಕೂಡ ಹೀಗೆ ಜಸ್ಟ್ ಟರ್ನ್ ಮಾಡ್ಕೊತಾ ಹೋಗಬೇಕು. ಬೇಕಾದರೆ ನಾವು ಸಣ್ಣ ಸೂಜಿಯನ್ನು ತಗೊಂಡ್ರೆ ಹೀಗೆ ಸೂಜಿಯಿಂದ ಕೂಡ ಹೀಗೆ ಇಳಿಸ್ಕೊಬೋದು. ಇಲ್ಲ ನಾವು ಉದ್ದ ಸೂಜಿಯನ್ನು ತೊಗೊಂಡಿದ್ದೀವಿ ಅಂತಂದರೆ ಒಂದೇ ಸರಿಗೆ ಪೂರ್ತಿ ಅಷ್ಟನ್ನು ಕೂಡ ಇಳಿಸ್ಬೋದು. ನಮಗೆ ನಾವು ಸಣ್ಣ ಬೀಡ್ಸನ್ನು ತೊಗೊಂಡಿರ್ತೀವಲ್ಲ ಆ ಬೀಡ್ಸು ಸೂಜಿಯ ಒಳಗಡೆ ಹೋಗುತ್ತಾ ಅಂತ ನೋಡ್ಕೊಳ್ಳಿ. ಹಾಗೆ ಎಲ್ಲ ಬೀಡ್ಸು ಹೋಲು ತುಂಬ ದೊಡ್ಡದಾಗಿ ಇರೋದಿಲ್ಲ. ಅದಕ್ಕಾಗಿ ನಾವು ಅದನ್ನೊಂದು ನಾವು ನೋಡ್ಕೊಬೇಕಾಗತ್ತೆ. ನೋಡಿ ಇದೇ ರೀತಿಯಾಗಿ ಹೀಗೆ ತುದಿವರೆಗೂ ಕೂಡ ಪೋಣಿಸ್ಕೊಬೇಕು. ಹೀಗೆ ಒಳಗಡೆ ವಾಪಸ್ ಅಷ್ಟು ಬಟ್ಟೆ ಎಳೆದು ಆದಮೇಲೆ ಹೀಗೆ ಇಟ್ಕೊಂಡು ಎಲ್ಲದನ್ನು ಹೀಗೆ ಒಂದು ಸರಿ ರೋಲ್ ಮಾಡ್ಕೊಬೇಕು. ಆವಾಗ ಎಲ್ಲ ಸೈಡಲ್ಲೂ ಕೂಡ ಬರುತ್ತೆ. ಈಗ ನೋಡಿ ಕ್ಯಾಪನ್ನು ಆವಾಗ ಮೇಲ್ಮುಖವಾಗಿ ಹಾಕಿದ್ವಿ. ಈಗ ಒಂದು ಕ್ಯಾಪನ್ನು ತಗೊಂಡು ಕೆಳಮುಖವಾಗಿ ಹಾಕ್ತೀವಿ. ಆನಂತರ ಈಗ ಒಂದು ಬೀಡ್ಸ್ ಈ ರೀತಿ ಸಣ್ಣ ಬೀಡ್ಸ್ ಇರುತ್ತಲ್ಲ ಅದನ್ನು ಪೋಣಿಸ್ತೀವಿ. ಆಮೇಲೆ ಈ ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕ್ಕೊಂಡು ಇದೇ ರೀತಿಯಾಗಿ ಬಟ್ಟೆಗಳನ್ನು ಪೋಣಿಸ್ತಾ ಬರ್ತೀವಿ. ತುಂಬ ಈಸಿಯಾಗಿ ಮಾಡುವಂತಹ ಹಾರ ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನಾನು ಅಷ್ಟು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ಪೋಣಿಸ್ಕೊಂಡು ಬರ್ತೀನಿ. ಆಮೇಲೆ ಎಂಡ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ನಾನೀಗ ಕೊನೆಯ ಹಂತದಲ್ಲಿ ಬಂದಿದ್ದೀನಿ. ಅಂದರೆ ತುಂಬ ಏನು ಉದ್ದ ಮಾಡೋಕ್ಕೆ ಹೋಗಲಿಲ್ಲ. ಬ್ಲೌಸ್ ಪೀಸ್ ತುಂಬ ಉಳಿದಿದೆ. ನನಗೆ ಸ್ವಲ್ಪ ಸಣ್ಣ ಹಾರ ಸಾಕಾಗಿತ್ತು. ಅದಕ್ಕಾಗಿ ಸ್ವಲ್ಪ ಮುಗಿಸಿದ್ದೀನಿ. ಈಗ ಲಾಸ್ಟಲ್ಲಿ ಮತ್ತೆ ನಾವು ಫಸ್ಟಲ್ಲಿ 3 ದಾರವನ್ನು ಹೇಗೆ ಹಾಕ್ಕೊಂಡ್ವಲ್ಲ ಅದೇ ರೀತಿಯಾಗಿ ಹಾಕ್ಕೊಬೇಕು. ಸೂಜಿಯನ್ನು ತೆಕ್ಕೊಂಬಿಡಬೇಕು. ಆಮೇಲೆ ಈ ರೀತಿಯಾಗಿ ದಾರ ಇರುತ್ತಲ್ಲ ಈ ರೀತಿಯಾಗಿ ನಾಟನ್ನು ಹಾಕ್ಕೊಬೇಕು. ನಾವು ಇಲ್ಲಿ ರಿಂಗ್ ಅಂತ ಇದ್ದರೆ ರಿಂಗ್ ಹಾಕ್ಕೊಬೋದು. ನಮ್ಮ ಹತ್ರ ರಿಂಗ್ ಇಲ್ಲ ಅಂತ ಆದರೆ ಈ ರೀತಿ ನಾಟನ್ನು ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ತೆಕ್ಕೋಬೇಕು. ಇದು ಕೂಡ ಟೈಟಾಗಿ ಬರುತ್ತೆ, ಯಾವುದೂ ಇದಿರೋದಿಲ್ಲ. ಈ ಕಡೆನೂ ಅಷ್ಟೇ ಅದೇ ರೀತಿಯಾಗಿ ಮಾಡಿದ್ದೀನಿ. ಒಂದು ಅಂದಾಜು ಇನ್ನೂ ತುಂಬ ಜಾಸ್ತಿ ಬ್ಲೌಸ್ ಪೀಸು ಉಳಿದಿದೆ. ನೋಡಿ ನಾನು ಇಷ್ಟು ಸಣ್ಣದೊಂದು ನಾರ್ಮಲ್ ಹಾರವನ್ನು ಮಾಡಿದ್ದೀನಿ. ನಮಗೆ ಏನಪ್ಪ ಅಂತಂದರೆ ಒಂದು ಬ್ಲೌಸ್ ಪೀಸಿಂದ ಈ ರೀತಿ ಹಾರವನ್ನು ಮಾಡಿದ್ರೆ ಏನಿಲ್ಲ ಅಂದರೂ 2 ಮೀಟರ್ನಷ್ಟು ಹಾರವನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ
ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.